ಹಲೋ ಸ್ನೇಹಿತರೆ, ಆಲ್ರೆಡಿ ಬಿಗ್ ಬಾಸ್ ಶುರು ಆಗಿದೆ. ಇವಾಗೇನಪ್ಪ ಇವತ್ತಿನ ಎಪಿಸೋಡ್ನ ನಾನು ಸ್ಟಾರ್ಟಾಗಿ ಹೇಳ್ತೀನಿ ಕೇಳಿ. ಇಲ್ಲಿ ಒಂದು ಕಡೆ ಚೈತ್ರ ಕುಂದಾಪುರ ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಈ ಕಡೆ ಮಾನಸ ಅವರು ಮೋಕ್ಷಿತ ಪೈ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ನನಗೊಂದು ಡೌಟ್, ಈ ಕಡೆ ಧ್ಯಾನ ಮಾಡ್ತಾ ಇರ್ತಾರಲ್ಲ ಅವರು ನಿದ್ದೆ ಮಾಡ್ತಾ ಇರ್ತಾರೆ ಅನ್ನೋದೊಂದು ಡೌಟು ಅಂತ ಹೇಳಿ ನಗಾಡ್ತಾ ಇರ್ತಾರೆ. ಇದು ಚೈತ್ರ ಕುಂದಾಪುರ ಅವ್ರಿಗೆ ಹೇಗೋ ವಿಷಯ ಗೊತ್ತಾಗುತ್ತೆ. ಆಗ ಅಲ್ಲಿ ವಾರ್ ಶುರು ಆಗುತ್ತೆ. ನೋಡಿ, ನಿಮಗೆ ಎಷ್ಟು ಬಗ್ಗೆ ಗೊತ್ತಾ ಅಷ್ಟು ಬಗ್ಗೆ ಅಷ್ಟೇ ಮಾತಾಡಬೇಕು, ಜಾಸ್ತಿ ಎಲ್ಲ ಮಾತಾಡಬೇಡಿ. ಅವರಾಗೆ ಇವರಿಗೆ ಅಂತ ಯಾಕೆ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ. ಆಗ ನೋಡು, ನಾನು ಸಹ ಮಾತಾಡೋಕ್ಕೆ ಬಂದಿರೋದು, ಸೊ ನಿನಗೆ ಹೇಗೆ ಬೇಕೋ ಹಾಗೆ ನಾನು ಹೇಳೋಕ್ಕಾಗಲ್ಲ, ನನಗೆ ಹೇಗೆ ಅನಿಸುತ್ತೋ ಹಾಗೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಅಲ್ಲ ಕಣ್ರಿ, ನೀವೇನ್ರಿ ನನ್ನ ಬಗ್ಗೆ ಮಾತಾಡೋದು, ನಿಮಗೇನ್ರಿ ಗೊತ್ತು, ನಿಮಗೆ ಹೇಳ್ಬೇಕಂದ್ರೆ ಏನು ಗೊತ್ತೇ ಇಲ್ಲ, ಸೊ ಗೊತ್ತಿಲ್ಲದವರೆಲ್ಲ ಮಾತಾಡೋಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಆಗ ಮಾನಸರು, ಹೌದು ನಾನು ಜ್ಞಾನಿ, ಅಲ್ಪ ಜ್ಞಾನಿ, ಏನಿವಾಗ ನಿಮಗೆ ಹೇಗೆ ಬೇಕೋ ಹಾಗೆ ಜಡ್ಜ್ಮೆಂಟ್ ಕೊಡೋಕ್ಕೆ ನನಗೆ ಬರೋದಿಲ್ಲ, ನನಗೆ ಹೇಗೆ ಅನಿಸ್ತೋ ಹಾಗೆ ನಾನು ಹೇಳೋದು ಅಂತ ಈ ಕಡೆ ಮಾನಸವರು ಜೋರು ಮಾಡ್ತಾ ಇರ್ತಾರೆ. ಆಗ ಸರಿ, ನಿಮಗೆ ಜ್ಞಾನ ಇಲ್ಲ, ಅಲ್ಪಜ್ಞಾನಿ ಅಂತ ಹೇಳಿದ್ರೆ ತಾನೇ ಮತ್ತೇನಕ್ಕೆ ಮಾತಾಡೋಕೆ ಹೋಗ್ತೀರಾ, ಮಾತಾಡಬೇಡಿ, ಸೈಲೆಂಟ್ ಆಗಿರಿ ಅಂತ ಹೇಳ್ತಾರೆ. ಆಗ ಚೈತ್ರ ಅವರು ಹಾಗೆ ಕಂಟಿನ್ಯೂ ಮಾಡ್ಕೊಂಡು, ಅಲ್ಲ ನಾನು ಅದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ತಪ್ಪು, ಈ ಥರ ಮಾತಾಡಿದ್ರೆ ತಪ್ಪು ಅಂತ ಇವ್ರು ಯಾರು ಜಡ್ಜ್ಮೆಂಟ್ ಕೊಡೋಕ್ಕೆ, ಸೊ ನನಗೆ ಹೇಗೆ ಬೇಕೋ ಹಾಗೆ ನಾನು ಇರೋದು ಅಂತ ತುಂಬ ಜೋರಾಗಿ ಮಾತಾಡ್ತಾರೆ. ಇಲ್ಲಿ ಸಣ್ಣದಾದ ವಾರ್ ಶುರು ಆಗಿರುತ್ತೆ. ಆಗಿನ ಅರ್ಕ ನಿವಾಸಿಗಳ ಮಧ್ಯೆ ಕೂಡ ಮನಸ್ತಾಪ ಜೋರಾಗಿ ಆಗ್ತಾ ಇದೆ.